ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸುಮಾರು ದಿನಗಳಿಂದ ಕೆಲವು ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದನ್ನು ಹೇಳ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರು. ಹಾಗಾಗಿ ಇವತ್ತಿನ ದಿನದ ತರಗತಿಯಲ್ಲಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ 2020-21ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ನಾನು ಬಿಡಿಸೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಪ್ರಥಮ ಭಾಷೆ ಕನ್ನಡ, ಅವಧಿ 3 ಗಂಟೆ 15 ನಿಮಿಷಗಳು, ವಿಷಯ ಸಂಕೇತ 01K, ಗರಿಷ್ಠ ಅಂಕಗಳು 100. ಮೊದಲನೇದಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಸಾಮಾನ್ಯ ಸೂಚನೆಗಳು ಅಂತ ಹೇಳಿ ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನೊಮ್ಮೆ ನೀವು ಓದ್ಕೋಬೇಕಾಗುತ್ತೆ. ಈ ಒಂದು ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿಯ ಒಟ್ಟು 45 ಪ್ರಶ್ನೆಗಳಿರುತ್ತೆ. ಹಾಗೆ ಈ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋದ್ರ ಸಲುವಾಗಿ ನಿಮಗೆ 15 ನಿಮಿಷಗಳು ಕಾಲಾವಕಾಶ ಇರುತ್ತೆ. ಮೊದಲನೇ ಮೇನ್ ಇಲ್ಲಿ ಒಟ್ಟು 6 ಪ್ರಶ್ನೆಗಳಿರುತ್ತೆ. 6 ಪ್ರಶ್ನೆಗಳಿಗೆ ಒಂದು ಪ್ರಶ್ನೆಗೆ 1 ಅಂಕದಂತೆ ಒಟ್ಟು 6 ಅಂಕಗಳಿರುತ್ತೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆಯನ್ನು ಗಮನಿಸಿ. ಕಣ್ದೆರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಕಣ್ದೆರೆ ಅನ್ನೋದು ಯಾವ ಸಮಾಸ ಅಂತ ಹೇಳಿ ಬರೀಬೇಕು. ತತ್ಪುರುಷ ಸಮಾಸ, ದ್ವಿಗು ಸಮಾಸ, ಗಮಕ ಸಮಾಸ, ಕ್ರಿಯಾ ಸಮಾಸ. ಇಲ್ಲಿ ಕಣ್ದೆರೆ ಎನ್ನುವ ಪದ ಕ್ರಿಯಾ ಸಮಾಸ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ಬಿಡಿಸಿ ಬರೆದಾಗ ಕಣ್ಣನ್ನು ಪ್ಲಸ್ ತೆರೆ ಕಣ್ದೆರೆ. ಕಣ್ಣನ್ನು ಅನ್ನುವುದು ಇಲ್ಲಿ ಪೂರ್ವ ಪದ, ತೆರೆ ಎನ್ನುವುದು ಉತ್ತರ ಪದ. ಪೂರ್ವ ಪದ ಇಲ್ಲಿ ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ, ಹಾಗೆಯೇ ಉತ್ತರ ಪದ ಕ್ರಿಯಾಪದದಿಂದ ಕೂಡಿದೆ. ಹಾಗಾಗಿ ಇದು ಕ್ರಿಯಾ ಸಮಾಸವಾಗಿದೆ. ಎರಡನೇ ಪ್ರಶ್ನೆಯನ್ನು ಗಮನಿಸಿ. ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ನಿಮ್ಮ ಆಯ್ಕೆಗಳು ಈ ಥರ ಇದೆ. ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಭಾವಸೂಚಕ. ಇದಕ್ಕೆ ಸರಿಯಾದ ಉತ್ತರ ಅರ್ಧ ವಿರಾಮ. ನಾನು ಉದಾಹರಣೆಯನ್ನು ಕೂಡ ಕೊಟ್ಟಿದ್ದೀನಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ನಂತರದ ಪ್ರಶ್ನೆಯನ್ನು ಗಮನಿಸೋಣ. ನಂತರ ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. ಹಳೆಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯವಿದು ಅಂತ ಹೇಳಿ ಕೊಟ್ಟಿದ್ದಾರೆ. ಇಂದಂ, ಅನ್ನು, ಅತ್ತಣಿಂ, ಓಳ್. ಇದಕ್ಕೆ ಸರಿಯಾದಂತಹ ಉತ್ತರ ಅತ್ತಣಿಂ ಎನ್ನುವುದು ಹಳೆಗನ್ನಡದಲ್ಲಿ ಬರ್ತಕ್ಕಂತಹ ಪಂಚಮಿ ವಿಭಕ್ತಿಯಾಗಿದೆ. ನಾವೇನು ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ತೀವಲ್ವ, ಉ, ಅನ್ನು, ಇಂದ, ಗೆ, ಇಗೆ, ಕೆ, ಆ, ಅಲ್ಲಿ, ಪಂಚಮಿ, ದೆಸೆಯಿಂದ, ಇದೆಲ್ಲ ಏನು ಅಂತ ಹೇಳಿದ್ರೆ ಕನ್ನಡದ ವಿಭಕ್ತಿ ಪ್ರತ್ಯಯಗಳು. ಆದರೆ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಗಮನಿಸೋದಾದರೆ ಮ, ಅಂ, ಇಂ, ಇಂದೆ, ಗೆ, ಕೆ, ಅತ್ತಣಿಂ, ಆ, ಒಳ್ ಇದೆಲ್ಲ ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳಾಗುತ್ತೆ. ಹಾಗಾಗಿ ನೀವು ನೀಟಾಗಿ ಗಮನಿಸಬೇಕಾಗುತ್ತೆ. ಮತ್ತು ಇನ್ನೊಂದನ್ನು ನೆನ್ಪಿಟ್ಕೋಬೇಕು. ಇಲ್ಲಿ ನೀವು ಏನು ಅಂತ ಹೇಳಿದ್ರೆ ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಕೇಳಿದ್ದಾರೆ. ಕೆಲವೊಮ್ಮೆ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥಗಳು ಯಾವುದು ಅಂತ ಹೇಳಿ ಕೇಳ್ತಾರೆ. ಹಾಗಾಗಿ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣ ಈ ಕಾರಕಾರ್ಥಗಳನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ 4. ದಗದಗ ಪದ ಈ ಅವ್ಯಯಕ್ಕೆ ಉದಾಹರಣೆ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿಯಾಗಿದೆ. ಅನುಕರಣಾವ್ಯಯ, ಸಾಮಾನ್ಯಾರ್ಥಕ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಭಾವಸೂಚಕ ಅವ್ಯಯ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅನುಕರಣ ಅವ್ಯಯ. ಅನುಕರಣ ಅವ್ಯಯ ಅಂದರೆ ಏನು ಅಂಥೇಳಿ ನೋಡೋದಾದರೆ ಅರ್ಥ ಇಲ್ಲದೆ ಇರತಕ್ಕಂಥ ಧ್ವನಿ ವಿಶೇಷವನ್ನು ತಾನು ಹೇಳ್ದಂಗೆ ಹೇಳ್ತಕ್ಕಂಥದಕ್ಕೇ ಅನುಕರಣ ಅವ್ಯಯಗಳು ಅಂಥೇಳಿ ಹೇಳ್ತಾರೆ. ಈಗ ಉದಾಹರಣೆ ಅಂತಂದರೆ ಗುಡುಗುಡು, ಪಟಪಟ, ಝಳಝಳ ಇದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ. ಅದನ್ನು ನಾವು ಹೇಗೆ ಕೇಳಿಸ್ಕೊಂಡಿರ್ತೀವೋ ಹಾಗೆ ಹೇಳ್ತಕ್ಕಂಥದ್ದು. 5ನೇ ಪ್ರಶ್ನೆಯನ್ನು ಗಮನಿಸಿ. ಇಸವಾಸ ಪದದ ಗ್ರಾಂಥಿಕ ರೂಪವಿದು ಅಂತೇಳಿ ಕೇಳಿದ್ದಾರೆ. ಆಪ್ಷನ್ಸ್ ಈ ರೀತಿಯಾಗಿದೆ. ವಿಶೇಷ, ವಿಶ್ವಾಸ, ವಿಷವಾಸ ಅಂತ ಹೇಳಿ ಇದೆ. ವಿಶ್ವಾಸ ಅಂತಕ್ಕಂಥದ್ದು ಇಸವಾಸ ಪದದ ಗ್ರಾಂಥಿಕ ರೂಪವಾಗಿದೆ. ಪ್ರಶ್ನೆ 6. ಇವುಗಳಲ್ಲಿ ವಿಧ್ಯರ್ಥಕ ಕ್ರಿಯಾರೂಪವಿದು ಅಂತ ಹೇಳಿ ಕೇಳಿದ್ದಾರೆ. ಮಾಡೀತು, ಮಾಡದು, ಮಾಡಲಿ, ಮಾಡಿಯಾವು. ಇದರಲ್ಲಿ ವಿಧ್ಯರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ಯಾವುದು ಅಂತೇಳಿ ಕೇಳಿದ್ದಾರೆ. ವಿಧ್ಯರ್ಥಕ ಕ್ರಿಯಾರೂಪ ಅಂತ ಹೇಳಿದ್ರೆ ಆ ವಿಧ್ಯರ್ಥಕ ಕ್ರಿಯಾರೂಪವು ಆಶೀರ್ವಾದ, ಅಪ್ಪಣೆ, ಹಾರೈಕೆ, ಆಗ್ನೇಯ ಪದಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ಇಲ್ಲಿ ಮಾಡಲಿ ಅಂತಕ್ಕಂಥದ್ದು ವಿಧ್ಯರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆಯಾಗಿದೆ. ನಂತರ 2ನೇ ಮೇನನ್ನು ಗಮನಿಸಿ. ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳಿರುತ್ತೆ, 4 ಅಂಕಗಳು ಇರುತ್ತೆ. 7ನೇ ಪ್ರಶ್ನೆಯನ್ನು ಗಮನಿಸಿ. ಯುದ್ಧ, ಜುದ್ಧ ತತ್ಸಮ ತದ್ಭವ ಇದು. ಪ್ರಸಾದ, ಹಸಾದ. 8ನೇ ಪ್ರಶ್ನೆ. ಸ್ವರಗಳು ಒಟ್ಟು 13 ಇದೆ.
ಯೋಗವಾಹಗಳು ಡ್ಯಾಶ್ ಎಷ್ಟಿದೆ ಅಂತೇಳಿ ಬರಿಬೇಕು. ಯೋಗವಾಹಗಳು 2. 9ನೇ ಪ್ರಶ್ನೆ ಅಬ್ಬೆ ತಾಯಿ. ಅಬ್ಬೆ ಅಂದರೆ ತಾಯಿ ಎನ್ನುವ ಅರ್ಥ ಬರುತ್ತೆ. ಅರ್ತಿ ಅಂದರೆ ಏನು ಅರ್ಥ? ಪ್ರೀತಿ. ಊರೂರು ಅಂತಕ್ಕಂಥದ್ದು ಲೋಪಸಂಧಿ, ಕೈಯನ್ನು ಅಂತಕ್ಕಂಥದ್ದು ಆಗಮ ಸಂಧಿ, ಯಾಕಂದರೆ ಯಾಕಾರ ಬರುತ್ತೆ ಅಲ್ಲಿ. ನಂತರ 3ನೇ ಮೇನನ್ನು ಗಮನಿಸಿ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟು 7 ಪ್ರಶ್ನೆಗಳಿರುತ್ತೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕಗಳು, 7 ಅಂಕಗಳಿರುತ್ತೆ. 11ನೇ ಪ್ರಶ್ನೆ ರಾಹಿಲನು ಯಾರು? ರಾಹಿಲನು ಓರ್ವ ಸೈನಿಕ ಡಾಕ್ಟರ್. ನೋಡಿ ಅಲ್ಲೇನೆ ಉತ್ತರಗಳಿರುತ್ತೆ. ಅಂದರೆ ಪ್ರಶ್ನಾರ್ಥಕ ಪದಗಳಿರ್ತಕ್ಕಂಥ ಜಾಗದಲ್ಲಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಅಷ್ಟೇ. ಆಗ ಯಾವುದೇ ರೀತಿಯಾದಂಥ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ಗಳು ಆಗೋದಿಲ್ಲ. 12ನೇ ಪ್ರಶ್ನೆಯನ್ನು ಗಮನಿಸಿ. ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಯಾವ ನಿಯಮ ಪಾಲಿಸಲಾಗುತ್ತದೆ? ಅಲ್ಲಿ ಯಾವ ನಿಯಮ ಅನ್ನೋ ಜಾಗದಲ್ಲಿ ನೀವು ಉತ್ತರವನ್ನು ಬರೆದ್ರೆ ಸಾಕಾಗುತ್ತೆ. ಬ್ಲಾಕ್ಔಟ್ ನಿಯಮ. 13ನೇ ಪ್ರಶ್ನೆ ವಚನಕಾರರಿಗೆ ಯಾವುದು ದೇವರಾಗಿತ್ತು? ಉತ್ತರ ವಚನಕಾರರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಶ್ನೆ 14 ಶಾನುಭೋಗರು ಇರಸಾಲಿಗಾಗಿ ಯಾವ ಊರಿಗೆ ಹೋಗಿದ್ದರು? ಉತ್ತರ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಪ್ರಶ್ನೆ 15 ಹಕ್ಕಿಯು ತನ್ನ ಚುಂಚವನ್ನು ದಿಗ್ಮಂಡಳ ಆಚೆಗೆ ಚಾಚಲು ಕಾರಣವೇನು? ಉತ್ತರ ಹಕ್ಕಿಯು ತನ್ನ ಚುಂಚವನ್ನು ದಿಗ್ಮಂಡಳ ಆಚೆ ಚಾಚಲು ಕಾರಣವೇನೆಂದರೆ ಜಗತ್ತಿನ ಮೂಲವನ್ನು ಹುಡುಕುವುದಾಗಿದೆ. 16ನೇ ಪ್ರಶ್ನೆ ಕರ್ಣನು ಚತುರಂಗ ಬಲದಲ್ಲಿ ಹೇಗೆ ಹೋರಾಡುವೆನೆಂದು ಹೇಳುತ್ತಾನೆ? ಉತ್ತರ ಕರ್ಣನು ಚತುರಂಗ ಬಲದಲ್ಲಿ ಕೌರವನ ಅಂದರೆ ದುರ್ಯೋಧನನ ಋಣ ತೀರುವವರೆಗೆ ಹೋರಾಡುತ್ತೇನೆ ಎಂದು ಹೇಳುತ್ತಾನೆ. ನಂತರ 17ನೇ ಪ್ರಶ್ನೆಯನ್ನು ಗಮನಿಸಿ. ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಉತ್ತರ ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ನಂತರ 4ನೇ ಮೇನನ್ನು ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 10 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳು, ಒಟ್ಟು 20 ಅಂಕಗಳು. ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಆಯ್ಕೆಗಳಿರಲ್ಲ, ಹಾಗಾಗಿ ಎಲ್ಲ ಪ್ರಶ್ನೆಗೂ ನೀವು ಉತ್ತರಿಸಬೇಕಾಗುತ್ತೆ. ಹಾಗೆ ಇನ್ನೊಂದನ್ನು ನೆನ್ಪಿಟ್ಕೊಳ್ಳಿ, ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಆ ಪ್ರಶ್ನೆಯನ್ನು ಬಿಡೋದಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತಿದೆಯೋ ಅದನ್ನಾದರೂ ಬರೆಯೋ ಪ್ರಯತ್ನವನ್ನು ಮಾಡಿ. 18ನೇ ಪ್ರಶ್ನೆಯನ್ನು ಗಮನಿಸಿ. ನಿರ್ಜೀವವಾಗಿದ್ದ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ ಮಾತುಗಳನ್ನು ತಿಳಿಸಿ. ನಾನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇಲ್ಲ, ಕಾರಣ ಇಷ್ಟೇ. ಒಬ್ಬೊಬ್ಬರ ಭಾಷಾ ಸಾಮರ್ಥ್ಯ ಒಬ್ಬರಿಗಿಂತ ಇನ್ನೊಬ್ಬರಲ್ಲಿ ವಿಭಿನ್ನವಾಗಿರುತ್ತೆ. ಹಾಗೆಯೇ ನಿಮ್ಮ ಅಭಿವ್ಯಕ್ತಿ ಸಾಮರ್ಥ್ಯವನ್ನು ಇದು ಒಳಗೊಂಡಿರುತ್ತೆ. ಹಾಗಾಗಿ ನಾನು ಇಲ್ಲಿ ಉತ್ತರಗಳನ್ನು ಹೇಳ್ತಾ ಇಲ್ಲ. 19ನೇ ಪ್ರಶ್ನೆ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ತಿಳಿಸಿ. ನಂತರ 20ನೇ ಪ್ರಶ್ನೆಯನ್ನು ಗಮನಿಸಿ. ಹಣಕಾಸು ನೀತಿಯಲ್ಲಿ ವಿಶ್ವೇಶ್ವರಯ್ಯ ಅವರು ಮಾಡಿದ ಮಾರ್ಪಾಡುಗಳು ಯಾವುವು? ಮಾರ್ಪಾಡುಗಳು ಅಂತಂದರೆ ಬದಲಾವಣೆಗಳು. 21ನೇ ಪ್ರಶ್ನೆ ಧರ್ಮಬುದ್ಧಿಗೆ ದುಷ್ಟಬುದ್ಧಿಯು ನೀಡಿದ ಸಲಹೆಯನ್ನು ತಿಳಿಸಿ. ಪ್ರಶ್ನೆ 22 ನಾಳಿನ ಕನಸನ್ನು ಬಿತ್ತಬೇಕಾದರೆ ನಾವು ಹೇಗೆ ಬದುಕಬೇಕು? 23ನೇ ಪ್ರಶ್ನೆ ತಾನು ಹೋರಾಡುತ್ತಿರುವುದು ನೆಲಕ್ಕಲ್ಲ ಛಲಕ್ಕೆ ಎಂಬುದನ್ನು ದುರ್ಯೋಧನ ಹೇಗೆ ವಿವರಿಸುತ್ತಾನೆ? 24ನೇ ಪ್ರಶ್ನೆ ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವನ್ನು ತಿಳಿಸಿ. 25ನೇ ಪ್ರಶ್ನೆ ವಸಂತನ ವಿಚಾರದಲ್ಲಿ ಪುಟ್ಟಿಯ ಪ್ರಶ್ನೆಗಳು ಯಾವುವು? 26ನೇ ಪ್ರಶ್ನೆ ಜಲಿಯಾನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು ಹೇಳುತ್ತದೆ? 27ನೇ ಪ್ರಶ್ನೆ ಉತ್ತರಾಣಿ ಗಿಡದ ವಿಶೇಷತೆ ಒಗಟಿನಲ್ಲಿ ಹೇಗೆ ವ್ಯಕ್ತವಾಗಿದೆ? ನೋಡಿ, ಇನ್ನೊಂದನ್ನು ಇಲ್ಲಿ ನೀವು ಗಮನಿಸಬೇಕು ಅಂತ ಹೇಳಿದ್ರೆ 24ನೇ ಪ್ರಶ್ನೆಯಿಂದ 27ನೇ ಪ್ರಶ್ನೆ ತನಕ ಒಟ್ಟು 4 ಪ್ರಶ್ನೆಗಳು ಇಲ್ಲಿ ಪೂರಕ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಾಗಿದೆ. ಹಾಗಾಗಿ ಪೂರಕ ಪಾಠ ಅಂಥೇಳಿ ಯಾರೂ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲ ಪೂರಕ ಪಾಠವನ್ನು ನೀಟಾಗಿ ಕಲ್ತಿದ್ದೆ ಆದರೆ ಖಂಡಿತ ನಿಮಗೆ 8 ಅಂಕಗಳು ಸಿಕ್ಕೇ ಸಿಗುತ್ತೆ. 5ನೇ ಮೇನ್ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ಪೂತಿ ನರಸಿಂಹಾಚಾರ್ ಬಗ್ಗೆ ಕೊಟ್ಟಿದ್ದಾರೆ, ಹಾಗೆ ರನ್ನ ಕವಿಯ ಬಗ್ಗೆ ಕೊಟ್ಟಿದ್ದಾರೆ. ಇವರಿಬ್ಬರ ಪರಿಚಯವನ್ನು ನೀವು ವಾಕ್ಯ ರೂಪದಲ್ಲಿ ಮಾಡಿ ಕೊಡಬೇಕಾಗುತ್ತೆ. ಇನ್ನೊಂದು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ವಿಚಾರ ಅಂದರೆ ಇಲ್ಲಿ ಹೊಸಗನ್ನಡದ ಕವಿಗಳಿಗೆ ಪ್ರಶಸ್ತಿಗಳಿರುತ್ತೆ, ಆದರೆ ಹಳೆಗನ್ನಡದ ಕವಿಗಳಿಗೆ ಬಿರುದುಗಳಿರುತ್ತೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ನೀವು ಬರಿಬೇಕಾಗುತ್ತೆ. ನಂತರ 6ನೇ ಮೇನ್ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರವನ್ನು ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ 3 ಅಂಕಗಳಿರುತ್ತೆ. ಇಲ್ಲಿ ಕಂದ ಪದ್ಯವನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನೀವು ಮೊದಲು ಪ್ರಸ್ತಾರವನ್ನು ಹಾಕಬೇಕು. ಪರೀಕ್ಷೆನಲ್ಲಿ ಯಾವಾಗಲೂ ಪ್ರಸ್ತಾರವನ್ನು ಹಾಕುವಾಗ ಪೆನ್ಸಿಲಲ್ಲಿ ಹಾಕಿ, ಯಾಕಂದರೆ ತಪ್ಪಾದರೂ ಕೂಡ ನಾವು ಅದನ್ನು ಪುನಃ ಸರಿ ಮಾಡಬಹುದು. ಅದಾದ ನಂತರದ ಪ್ರಶ್ನೆ 7ನೇ ಮೇನ್ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಅದರ ಲಕ್ಷಣವನ್ನು ಬರೆದು ಸಮನ್ವಯಗೊಳಿಸಿ ಅಂತೇಳಿ ಹೇಳಿದ್ದಾರೆ. ಸಿಡಿಲ ಸಿಡಿದಾಂಗ ಗುಂಡು ಸುರಿಧಾವ ಎನ್ನುವ ಒಂದು ಪದವನ್ನು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 3 ಅಂಕಗಳಿರುತ್ತೆ. ಇಲ್ಲಿ
ಆಂಗ ಸಿಡಿದಾಂಗ ಅಂಥೇಳಿ ಬಂದಿರೋದ್ರಿಂದ ಇದು ಉಪಮಾಲಂಕಾರ ಆಗಿದೆ. ನಂತರ 8ನೇ ಮೇನ್ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಗಾದೆಯನ್ನು ವಿಸ್ತರಿಸಿ ಬರೆದ್ರೆ 3 ಅಂಕಗಳು ಸಿಗುತ್ತೆ. ಮೊದಲನೇದಾಗಿ ನಾನು ಹೇಳ್ಕೊಟ್ಟಿರೋ ಹಾಗೆ ಗಾದೆ ಅಂದ್ರೇನು ಅಂತೇಳಿ ಪೀಠಿಕೆಯನ್ನು ಬರೀರಿ ಸ್ವಲ್ಪ. ಅದಾದ ನಂತರ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಗಾದೆ ತಾಳಿದವನು ಬಾಳಿಯಾನು ಅಥವಾ ಕಾಯಕವೇ ಕೈಲಾಸ. ಈ 2 ಗಾದೆಗಳಲ್ಲಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರ್ತಕ್ಕಂತಹ ಗಾದೆಯನ್ನು ನೀವು ಬರಿಬೇಕಾಗುತ್ತೆ. 9ನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. 6 ಪ್ರಶ್ನೆಗಳಿರುತ್ತೆ. ಒಂದು ಪ್ರಶ್ನೆಗೆ 3 ಅಂಕಗಳು, ಒಟ್ಟಾರೆಯಾಗಿ 18 ಅಂಕಗಳು ಸಿಗುತ್ತೆ ನಿಮಗೆ ಇಲ್ಲಿ. 33ನೇ ಪ್ರಶ್ನೆಯನ್ನು ಗಮನಿಸಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಯಾವ ಪಾಠದ್ದು ಅಂತೇಳಿ ನೀವು ಬರೀಬೇಕು. ಮೊದಲು ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಈ ರೀತಿ 3 ಹಂತಗಳಲ್ಲಿ ಬರೀಬೇಕು. 3 ಹಂತಕ್ಕೂ ಅಂದರೆ ಒಂದೊಂದು ಹಂತಕ್ಕೂ ಒಂದೊಂದು ಅಂಕಗಳಿರುತ್ತೆ. ನಿಮಗೆ ಉತ್ತರ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಯಾವ ಪಾಠದಿಂದ ಆಯ್ಕೆ ಮಾಡ್ಕೊಳ್ಳಲಾಗಿದೆ, ಆ ಪಾಠವನ್ನು ಯಾರು ಬರೆದಿದ್ದಾರೆ ಅನ್ನೋದನ್ನ ಬರೆದ್ರೂ ಕೂಡ ನಿಮಗೆ 1 ಅಂಕ ಸಿಗುತ್ತೆ. 34ನೇ ಪ್ರಶ್ನೆ, ಯಾವ ಜೀವಿಯೂ ತನ್ನಷ್ಟಕ್ಕೆ ತಾನಿಲ್ಲ. 35ನೇ ಪ್ರಶ್ನೆ, ಪ್ರಕೃತಿ ವಿಕೃತಿಯಾದ ಮನುಷ್ಯನಾಯುಷ್ಯಂ ಕುಂದುಗಂ. ನಂತರದ ಪ್ರಶ್ನೆ, ಮುಂಗಾರಿನ ಮಳೆಯಾಗೋಣ. 37ನೇ ಪ್ರಶ್ನೆ, ಸಾರ್ವಭೌಮರ ನೆತ್ತಿಯ ಕುಕ್ಕಿ. ಪ್ರಶ್ನೆ 38, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. 10ನೇ ಮೇನ್ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಸಾಲುಗಳ ಪದ್ಯವನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೆಯುತ್ತೆ. ಹಾಗಾಗಿ ಪದ್ಯವನ್ನು ನೀವು ಸಂಪೂರ್ಣವಾಗಿ ಕಲ್ತಿರ್ಬೇಕಾಗತ್ತೆ. ಇಲ್ಲಿ ಹಸಿರು ಪದ್ಯವನ್ನು ಕೊಟ್ಟಿದ್ದಾರೆ. ಹಸುರಾಗಸ, ಹಸಿರು ಮುಗಿಲು, ಹಸಿರು ಗದ್ದೆಯ ಬಯಲು, ಹಸಿರಿನ ಮಲೆ, ಹಸಿರು ಕಣಿವೆ, ಹಸಿರು ಸಂಜೆಯಿ ಬಿಸಿಲು. ಅಥವಾ ಹೊಸ ಹೂವಿನ ಕಂಪು ಹಸಿರು, ಎಲ್ಲರಿನ ತಂಪು ಹಸಿರು, ಹಕ್ಕಿಯ ಕೊರಳಿಂಪು ಹಸಿರು, ಹಸಿರು ಹಸಿರೆಳೆ ಯುಸಿರು. ಇದಿಷ್ಟು ಪದ್ಯವನ್ನು ಇದರಲ್ಲಿ ಮೇಲ್ಗಡೆ ಇಲ್ಲ ಕೆಳಗಡೆದು 4 ಸಾಲುಗಳನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಹಾಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾವ ರೀತಿ ಇದೆ ಪದ್ಯ ಅದೇ ರೀತಿ ಬರೆಯೋದಕ್ಕೆ ಅಂದರೆ ಲೇಖನ ಚಿಹ್ನೆಗಳಾಗಿರ್ಬೋದು ಇದನ್ನೆಲ್ಲ ಹಾಕಿ ಬರೆಯೋದ್ರಿಂದ ನಿಮಗೆ ಒಳ್ಳೆಯ ಅಂಕಗಳು ಸಿಗುತ್ತೆ ಅಂತ ಹೇಳಿ ನಾನು ಹೇಳಬಲ್ಲೆ. 11ನೇ ಮೇನ್ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರ್ತಕ್ಕಂತಹ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸಾರಾಂಶ ಅಂದರೆ ಆ ಪದ್ಯದ ಭಾವಾರ್ಥವನ್ನು ಬರೀತಕ್ಕಂಥದ್ದು ಅಷ್ಟೇ. ಇದನ್ನು ಬರೆದ್ರೆ ನಿಮಗೆ 4 ಅಂಕಗಳು ಸಿಗುತ್ತೆ. ಇಲ್ಲಿ ಹಲಗಲಿ ಬೇಡರು ಪದ್ಯವನ್ನು ಕೊಟ್ಟಿದ್ದಾರೆ. ಕೊಡಲಿ ಕೋರೆ ಕುಡ ಕಬ್ಬಿಣ, ಮೊಸರು ಬೆಣ್ಣಿ ಹಾಲ, ಉಪ್ಪು ಎಣ್ಣೆ ಅರಿಶಿಣ ಜೀರಗಿ, ಅಕ್ಕಿ ಸಕ್ಕಾರಿ ಬೆಲ್ಲ, ಗಂಗಳ ಚರಗಿ ಮಂಗಳಸೂತ್ರ, ಹೋದವು ಬೀಸುಕಲ್ಲ, ಹಾಳಾಗಿ ಹೋಯಿತು ಅತ್ತು ವರ್ಣಿಸಿ ಹೇಳಲಿ ನಾನೆಷ್ಟ. ಪದ್ಯದಲ್ಲೇ ಇರುತ್ತೆ ಉತ್ತರ, ಅದನ್ನು ಗದ್ಯದ ರೂಪದಲ್ಲಿ ಅರ್ಥ ಮಾಡ್ಕೊಂಡು ಬರೀಬೇಕಾಗುತ್ತೆ. ಸಾರಾಂಶವನ್ನು ಬರೆಯೋದಕ್ಕಿಂತ ಮುಂಚೆ ಅದು ಯಾವ ಪದ್ಯ, ಆ ಪದ್ಯವನ್ನು ರಚನೆ ಮಾಡಿರೋರು ಯಾರು ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ನಂತರದ ಪ್ರಶ್ನೆಯನ್ನು ಗಮನಿಸಿ. ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳನ್ನು ನೀಡಲಾಗಿರುತ್ತೆ. ಒಟ್ಟು 8 ಅಂಕಗಳು ಅಂದರೆ ಒಂದು ಪ್ರಶ್ನೆಗೆ 4 ಅಂಕ. 41ನೇ ಪ್ರಶ್ನೆಯನ್ನು ಗಮನಿಸಿ. ಹುಲಿಯು ಶಾನುಭೋಗರನ್ನು ಕೊಲ್ಲಲು ಬಂದ ಸಂದರ್ಭದಲ್ಲಿ ನಡೆದ ಘಟನೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಥವಾ ಮೂರ್ತಿರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದೇ ಪಠದ 2 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಯಾವ ಪ್ರಶ್ನೆಗೆ ಉತ್ತರ ನಿಮಗೆ ಸರಿಯಾಗಿ ಗೊತ್ತಿದೆಯೋ ಆ ಪ್ರಶ್ನೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ. ನಂತರದ ಪ್ರಶ್ನೆ, ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗೆ ಅದೇ ಪದ್ಯದ ಮತ್ತೊಂದು ಪ್ರಶ್ನೆ, ಲವನ ಧೈರ್ಯ ಮತ್ತು ಸಾಹಸ ವೀರಲವ ಪದ್ಯದಲ್ಲಿ ಹೇಗೆ ಮೂಡಿ ಬಂದಿದೆ ವಿವರಿಸಿ ಅಂತೇಳಿ ಕೊಟ್ಟಿದ್ದಾರೆ. ಈ ರೀತಿ ನೀವು ಇದಕ್ಕೆ 8-10 ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಾಗುತ್ತೆ. ಹಾಗೆ ತುಂಬ ಜನ ವಿದ್ಯಾರ್ಥಿಗಳು ಲಾಂಗ್ ಆನ್ಸರ್ಸ್ ಬರೆಯೋದು ಬೇಡ ಅಂಥೇಳಿ ಬಿಟ್ಬಿಡ್ತೀರಾ. ಆದರೆ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಏನು ಗೊತ್ತಿದೆಯೋ ಅದನ್ನು ಬರೆದ್ರೆ ಒಂದೊಂದು ಪ್ರಶ್ನೆಗೆ ಅಟ್ಲೀಸ್ಟ್ 2 ಮಾರ್ಕ್ಸ್ ಸಿಕ್ಕರೂ ಕೂಡ 4 ಅಂಕಗಳು ನಿಮಗೆ ಸಿಗುತ್ತೆ. 13ನೇ ಮೇನ್ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಇಲ್ಲಿ ಗದ್ಯವನ್ನು ಅವರೇ ಕೊಟ್ಟಿರ್ತಾರೆ, 2 ಪ್ರಶ್ನೆಗಳನ್ನು ನೀಡಿರ್ತಾರೆ. ಒಂದು ಪ್ರಶ್ನೆಗೆ 2 ಅಂಕ, ಒಟ್ಟಾರೆಯಾಗಿ 4 ಅಂಕಗಳಿರುತ್ತೆ. ಇದನ್ನು ಸುಲಭವಾಗಿ ಅಲ್ಲೇ ಇರ್ತಕ್ಕಂಥ ಉತ್ತರವನ್ನು ನೀವು ಹುಡುಕ್ಬಿಟ್ಟು ಬರೆದ್ರೆ ಸಾಕು, 4 ಅಂಕಗಳು ಸಿಗುತ್ತೆ. ಇಲ್ಲಿ ಭಾಷೆಗೆ ಸಂಬಂಧಿಸಿದಂತಹ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ. ಆ ಗದ್ಯವನ್ನು ಓದ್ಕೊಂಡು ನೀವು ಪ್ರಶ್ನೆಗೆ ಉತ್ತರವನ್ನು ಮಾಡಬೇಕಾಗುತ್ತೆ.
ಗದ್ಯದ ಪ್ರಶ್ನೆಗಳು ಈ ರೀತಿಯಾಗಿದೆ ನೋಡಿ. ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳನ್ನು ತಿಳಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಆ ಗದ್ಯ ಭಾಗದಲ್ಲೇ ಇರುತ್ತೆ, ನೀಟಾಗಿ ನೋಡಿಕೊಂಡು ಬರಿಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆ, ಭಾಷೆಯ ಬೆಳವಣಿಗೆ ಹೇಗೆ ಆಗುತ್ತೆ ಅನ್ನೋದನ್ನು ತಿಳಿಸಿ ಅಂತ ಹೇಳ್ಕೊಟ್ಟಿದ್ದಾರೆ. ನಂತರದ ಮೇನ್ಗೆ ಬಂದರೆ 14ನೇ ಮೇನ್, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪತ್ರವನ್ನು ಚೆನ್ನಾಗಿ ಕಲ್ತಿದ್ದೆ ಆದರೆ ಖಂಡಿತ ನಿಮಗೆ 5 ಅಂಕಗಳು ಸಿಗುತ್ತೆ. ನೋಡಿ ಯಾವ ರೀತಿಯ ಪತ್ರವನ್ನು ಕೊಟ್ಟಿದ್ದಾರೆ. ನಿಮ್ಮನ್ನು ಶಿವಮೊಗ್ಗ ಸರ್ಕಾರಿ ಪ್ರೌಢಶಾಲೆಯ ಕೌಶಿಕ್ ಎಂದು ಭಾವಿಸಿಕೊಂಡು ಮೈಸೂರಿನ ಮೃಗಾಲಯದ ವೀಕ್ಷಣೆಗೆ ಸಮಯಾವಕಾಶವನ್ನು ಕೋರಿ ಅಲ್ಲಿನ ವ್ಯವಸ್ಥಾಪಕರಿಗೆ ಮನವಿ ಪತ್ರವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ನಿಮ್ಮನ್ನು ಹಾಸನದ ಸರ್ಕಾರಿ ಪ್ರೌಢಶಾಲೆಯ ವೇದಶ್ರೀ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಹಮ್ಮಿಕೊಂಡಿರುವ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಆಹ್ವಾನಿಸಿ ತುಮಕೂರಿನ ಕುವೆಂಪು ನಗರದಲ್ಲಿ ವಾಸವಾಗಿರುವ ಲಿಖಿತ್ ಎಂಬ ಹೆಸರಿನ ಗೆಳೆಯನಿಗೆ ಪತ್ರವನ್ನು ಬರೆಯಿರಿ. ಈ ರೀತಿ 2 ಪತ್ರಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವ ಪತ್ರ ತುಂಬ ಸುಲಭವಾಗಿ ಈಸಿಯಾಗಿ ಬರುತ್ತೋ ಆ ಪತ್ರವನ್ನು ನೀವು ಇಲ್ಲಿ ಬರೆದ್ರೆ ಖಂಡಿತ 5ಕ್ಕೆ 5 ಅಂಕಗಳು. ಎಲ್ಲ ಹಂತಗಳನ್ನು ನೀವು ಬರಿಬೇಕಾಗುತ್ತೆ. ಕೊನೆ ಮೇನ್, ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲರೂ ಕೂಡ ಪ್ರಬಂಧ ಅಭ್ಯಾಸವನ್ನು ಮಾಡಿದ್ದೀರಾ. 5 ಅಂಕಗಳು ಸಿಗುತ್ತೆ ನೀವು ಪ್ರಬಂಧವನ್ನು ಬರೆಯೋದ್ರಿಂದ. ಇಲ್ಲಿ ಪ್ರಬಂಧಕ್ಕೆ ಕೊಟ್ಟಿರ್ತಕ್ಕಂತಹ ವಿಷಯಗಳು ಅಂತ ಹೇಳಿದ್ರೆ ಗ್ರಂಥಾಲಯದ ಮಹತ್ವ ಅಥವಾ ಮತದಾನದ ಮಹತ್ವ. ಇದರಲ್ಲಿ ಯಾವ್ದು ನಿಮಗೆ ಚೆನ್ನಾಗಿ ಬರುತ್ತೋ ಒಂದು ವಿಷಯದ ಮೇಲೆ ಪ್ರಬಂಧವನ್ನು ಬರಿಬೇಕು. ನೆನ್ಪಿಟ್ಕೊಳ್ಳಿ, ನಿಮ್ಮ ಪ್ರಬಂಧ 3 ಹಂತಗಳನ್ನು ಒಳಗೊಂಡಿರಬೇಕಾಗುತ್ತೆ. ಅದ್ಯಾವುದು ಅಂದರೆ ಪೀಠಿಕೆ, ವಿಷಯ ವಿವರಣೆ, ಉಪಸಂಹಾರ. ಈ ರೀತಿ 3 ಹಂತಗಳನ್ನು ಒಳಗೊಂಡಿರಬೇಕು. ಸರಿ ಮಕ್ಕಳೇ, ಇದುವರೆಗೂ ನಾನು ಪ್ರಶ್ನೆ ಪತ್ರಿಕೆಯನ್ನು ಹೇಳ್ಕೊಟ್ಟುದು ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತೇಳಿ ಅನ್ಕೋತೀನಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ 2ನ್ನು ನಾನು ಬಿಡಿಸಿ ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಧನ್ಯವಾದಗಳು.